ಆನ್ಲೈನ್ನಲ್ಲಿ ಸುಲಭವಾಗಿ ಹುಡುಗಿಯರು ಸಿಗ್ತಾರೆ ಅಂತ ಆಸೆ ಪಟ್ಟು ಹೋದ್ರೆ ಪ್ರಾಣಕ್ಕೆ ಕುತ್ತು ಬರೋದು ಖಂಡಿತ. ವೆಬ್ಸೈಟ್ನಲ್ಲಿ ಹುಡುಗಿಯರ ಫೋಟೋ ನೋಡಿ ಆಕರ್ಷಿತರಾಗಿ ಭೇಟಿಯಾಗಲು ಹೋದವರನ್ನೇ ಕಿಡ್ನಾಪ್ ಮಾಡಿ ಬೆದರಿಸಿ ಸುಲಿಗೆ ಮಾಡುತ್ತಿದ್ದ 11 ಜನರ ಜಾಲವನ್ನ ಸಿಸಿಬಿ ಪೊಲೀಸರು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ಈ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಹೆಚ್ಚಾಯಿತು ಲೊಕ್ಯಾಂಟೋ ಆಪ್ ಹಾವಳಿ. ವೆಬ್ಸೈಟ್ನಲ್ಲಿ ನೋಡಿ ಡೇಟಿಂಗ್ ಹೋದವನಿಗೆ ಕಾದಿತ್ತು ಶಾಕ್. ಯುವತಿಯರ ಹೆಸರಿನಲ್ಲಿ ಸುಲಿಗೆ ಮಾಡ್ತಾ ಇದ್ದ ಗ್ಯಾಂಗ್ ಅಂದರ್. ಲೊಕ್ಯಾಂಟೋ ಹೆಸರಿನ ವೆಬ್ಸೈಟ್ನಲ್ಲಿ ಸುಲಭವಾಗಿ ಹುಡುಗಿಯರು ಸಿಗ್ತಾರೆ ಅನ್ನೋ ಆಡ್ ನೋಡಿ ಆಸೆಯಿಂದ ಹೋದ ವ್ಯಕ್ತಿಗೆ ಕಾದಿತ್ತು ಶಾಕ್. ಎಸ್, ವೆಬ್ಸೈಟ್ ನಂಬಿ HRPR ಲೇಔಟ್ಗೆ ಬಂದ ವ್ಯಕ್ತಿಗೆ ಯುವತಿಯನ್ನ ಭೇಟಿಯಾಗುವ ಮೊದಲೇ 9 ಮಂದಿ ಪುಂಡರು ಆತನನ್ನ ಸಿನಿಮೀಯ ಶೈಲಿಯಲ್ಲಿ ಕಿಡ್ನಾಪ್ ಮಾಡಿ ಆಟೋದಲ್ಲಿ ಸುತ್ತಾಡಿಸಿ ಜೀವ ಬೆದರಿಕೆ ಹಾಕಿದ್ರು. ಕೊನೆಗೆ ಚಿನ್ನದ ಚೈನ್, ನಗದು, ಮೊಬೈಲ್ ಕಸಿದು ರೋಡಿಗೆ ತಳ್ಳಿ ಪರಾರಿಯಾಗಿದ್ರು. ಸದ್ಯ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 2 ಲೇಡಿ ಕಿಲಾಡಿಗಳು ಸೇರಿದಂತೆ 11 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ನಮಗೆ ತಿಳಿದು ಬಂದಿದ್ದೇನಂತ ಹೇಳಿದ್ರೆ, ಒಂದು ನಿಷೇಧಿತ ಕೆಲವು ಅಪ್ಲಿಕೇಶನ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವಶಾವಟಿಕೆನ ನಡೆಯುವಂಥ ಒಂದು ಉದ್ದೇಶದಿಂದ ಕೆಲವು ಯುವಕರಿಗೆ ಫೋನ್ ನಂಬರ್ಗಳನ್ನು ಶೇರ್ ಮಾಡೋದು ಆ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಮುಖಾಂತರ. ಸೊ ಬಂದಂಥ ಹುಡುಗರನ್ನ ಮತ್ತು ಅಥವಾ ಯಾರು ಯುವಕರು ಬರ್ತಾರೆ, ಈ ಇಡೀ ಸುಲಿಗೆ ಜಾಲದ ಪ್ರಮುಖ ಅಸ್ತ್ರಗಳೇ ಆ 2 ಮಹಿಳೆಯರು. ಆನ್ಲೈನ್ನಲ್ಲಿ ಹುಡುಗಿಯರ ಆಸೆ ತೋರಿಸಿ ಅಮಾಯಕರನ್ನ HRPR ಲೇಔಟ್ಗೆ ಬರುವಂತೆ ಬಲೆ ಬೀಸ್ತಾ ಇದ್ರು. ಒಮ್ಮೆ ಗಿರಾಕಿ ಇವರು ಹೇಳಿದ ಜಾಗಕ್ಕೆ ಬಂದ್ರೆ ಸಾಕು, ತಕ್ಷಣವೇ ತಮ್ಮ ಗ್ಯಾಂಗ್ಗೆ ಸಿಗ್ನಲ್ ಕೊಟ್ಟು ಕಿಡ್ನಾಪ್ ಮಾಡಿಸ್ತಾ ಇದ್ರು. ಕೇವಲ ಒಬ್ಬಿಬ್ರಲ್ಲ, ಈ ಲೇಡಿ ಹನಿ ಟ್ರ್ಯಾಪ್ ಗ್ಯಾಂಗ್ ಈಗಾಗಲೇ ಹಲವಾರು ಜನರಿಗೆ ಆಸೆ ತೋರಿಸಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದೆ. ಸದ್ಯ ಸಿಸಿಬಿ WPW ವಿಭಾಗದ ಅಧಿಕಾರಿಗಳು ಈ 2 ಮಹಿಳೆಯರು ಸೇರಿದಂತೆ ಒಟ್ಟು 11 ಜನರನ್ನ ಜೈಲಿಗಟ್ಟಿದ್ದು ಜಾಲದ ಆಟ ಮುಗಿಸಿದ್ದಾರೆ. ಜನಸಂದಣಿ ಕಡಿಮೆ ಇರುವಂತಹ ಸ್ಥಳಗಳಿಗೆ ಅವ್ರನ್ನ ಕರ್ಕೊಂಡೋಗಿ ಅವರ ಬಳಿ ಇರುವಂತಹ ಪರ್ಸ್ ಇರ್ಬೋದು, ಮೊಬೈಲ್ ಅಥವಾ ಎನಿ ಬೆಲೆ ಬಾಳುವ ವಸ್ತುಗಳನ್ನ ಅವ್ರ ಕಡೆಯಿಂದ ಅವನ್ನ ದೈಹಿಕವಾಗಿ ಹಿಂಸೆ ಮಾಡಿ ಅವ್ರ ಕಡೆಯಿಂದ ಅದನ್ನು ಕಿತ್ಕೊಂಡು ಕಳಿಸುವಂಥ ಸಾಕಷ್ಟು ಪ್ರಕರಣಗಳು ಈಗ ಬೆಳಕಿಗೆ ಬಂದಿದೆ. ಅಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದು KGHಳ್ಳಿ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ದೂರನ್ನು ದಾಖಲಿಸಿಕೊಂಡು ಈಗಾಗಲೇ ತನಿಖೆಯನ್ನು ಮುಂದುವರಿಸಿದ್ದೇವೆ. ಇನ್ನು ಇಂಟರ್ನೆಟ್ನಲ್ಲಿ ಸಿಗುವ ಪ್ರತಿಯೊಂದು ನಿಜವಲ್ಲ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಆನ್ಲೈನ್ ಆಡ್ ನಂಬಿ ಹೋದ ವ್ಯಕ್ತಿಯೊಬ್ಬರು ಸರ್ವಸ್ವವನ್ನು ಕಳೆದುಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಆದರೆ ಸಿಸಿಬಿ ಪೊಲೀಸರು ಸಕಾಲದಲ್ಲಿ ಕಾರ್ಯಾಚರಣೆ ನಡೆಸಿ ಕೃತ್ಯಕ್ಕೆ ಬಳಸಿದ್ದ 2 ಆಟೋ, 4 ಬೈಕ್, 13 ಮೊಬೈಲ್ ಹಾಗೂ ನಗದನ್ನ ಜಪ್ತಿ ಮಾಡಿದ್ದಾರೆ. ತಲೆಮರೆಸಿಕೊಂಡಿರುವ ಇನ್ನಿಬ್ಬರಿಗಾಗಿ ಸಿಸಿಬಿ ತನಿಖೆ ತೀವ್ರಗೊಳಿಸಿದೆ. ಪೊಲೀಸರೇನೋ ಕಳ್ಳರನ್ನ ಹಿಡಿದಿದ್ದಾರೆ, ಆದರೆ ಸಾರ್ವಜನಿಕರು ಇಂತಹ ನಕಲಿ ಲಿಂಕ್ಗಳ ಬಗ್ಗೆ ತೀವ್ರ ಜಾಗರೂಕರಾಗಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.